ಅಂತ ಒಬ್ಬ ಬಂದ, ಅಣ್ಣ ಈಗ ಮಾತ್ರ ತಲೆ ಕೆಟ್ಟೋಯ್ತು ನಂಗೆ ಅಂದ. ಯಾಕಪ್ಪ ಅಂದ. ಏನಣ್ಣ ಅವರು ಆಲೆ ಮನೆ ತಾವ್ ಬಿರಿಯಾನಿ ಮಾಡ್ತಾವ್ರೆ ಅಂದ. ನಾವೇನ್ಲ ಮಾಡಮ್ಮ ಅಂದ. ನಾವು ಮಟನ್ ಬಿರಿಯಾನಿ ಮಾಡ್ಸೋಕಿಲ್ವಣ ಅಂದ. ಈ ಸಲ ನೀನೇ ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂದ್ರು. ಅವನಂದ, ಅಪ್ಪ ನಮ್ಮ ಅಪ್ಪನ ಕಾಲದಿಂದ ಯಾವ ರಾಜಕೀಯನೂ ಮಾಡ್ಲಿಲ್ಲ, ನಾ ಬರುದಿಲ್ಲಕ್ಕ ಹೋಗಪ್ಪ ಅಂದ. ಅಳೋ ಏನ್ ಹಿಂಗಂತೀಯಲ್ಲ, ಎಲ್ರು ನಿನಗೆ ಆಗ್ತೀನಿ ಅಂತ ಕೂತವ್ರೆ, ನೀನೇ ಇಲ್ಲ ಅನ್ಬಿಟ್ರೆ ಹೆಂಗಣ? ಅಪ್ಪ ಅವೆಲ್ಲ ಬೇಡಕ್ಕನೋ, ಆಪೋಸಿಟ್ ಕ್ಯಾಂಡಿಡೇಟೇ ಇಲ್ಲ, ನಿಂತ್ಕೋಬೇಕು ನೀನು ಅಂದ್ರು. ಇವನಂದ, ಗೆದ್ದನ ಅಂದ. ಗೆದ್ದಯ್ಯ ಏನ್ ಅನ್ಕಂಡೆ, ಲೀಡು ಅಂದ ಅವನು. ನಿಜವಾಲುವೆ ಕುಂತಿದ್ರು ಗೆಲ್ತೀಯ ನಮ್ಮ ಅಪ್ರಾಣವೇ ಅಂದ ಒಬ್ಬ. ಬೇಡ ಅನಿಸ್ತದೆ ಕಣಪ್ಪ ನನಗೆ ಅಂದ. ಅಳೋ ಮುಂದೊಸ್ಕೆ ನಿನ್ ಮಗಳು ಮದುವೆ ಮಾಡಬೇಕು, ಲಗ್ನ ಪತ್ರಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತ ಹಾಕ್ಸಿದ್ರೆ ಯಾರ್ಗಣ ಗ್ರೇಡು ಅಂದ. ನಿಜ ಅಲ್ವಾ ಅಂದ. ಗೆಲ್ತೀನಲ್ವೇ, ಕುಂತಿದ್ರು ಗೆಲ್ತೀಯ ಬಾ ಅಂತ ಕರ್ಕೊಂಡ್ರು. ಇವನು ಹಚ್ಕಟ್ಟೆ ಬಿಳಿ ಶರ್ಟ್ ಅಲ್ಲಿ ಸಿಕ್ಕೊಂಡು ಹಣೆ ಕುಂಕುಮ ಹಚ್ಕೊಂಡು ಅಜ್ಜಿ ಹಾಕ್ಬಿಟ್ಟು ಬಂದು ಕೂತ್ಕೊಬಿಟ್ಟ. ಇಬ್ರು ಬಂದ್ರು. ಅಣ್ಣ ಕುಂತ್ಕೊಬಿಟ್ರೆ ಆಗುದಿಲ್ಲ, ಹೊಸಿ ಓಡಾಡ. ನೀನೇ ಅಂದಲ್ಲ ಕುಂತಿದ್ರು ಗೆಲ್ತಿ ಅಂದಲ್ಲ ಅಂದ. ಈಗ್ಲೂ ನೀನೇ ಗೆಲ್ಲೋದು, ಹೊಸಿ ಓಡಾಡಮ್ಮ ಬಾ ಅಂದ. ನಡಿ ಆಯ್ತು ಅಂದ. ಅಣ್ಣ ಇಬ್ರೇ ಹೋದ್ರೆ ಆದದಣ್ಣ, ಜೊತೆಗೊಂದು 20 ಜನ ಐಕ್ಳು ಪಾಂಪ್ಲೆಸ್ ಹಿಡ್ಕೊ ಬರೋದು ಬೇಡವೇ ಅಂದ. ಕರ್ಕೋ ಅಂದ. ಸುಮ್ ಬಂದಾರ ಅವರು, ಗಾಡಿಗೆ ಬಾಡಿಗೆಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಅಂದ. ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗ್ಲೂ ಖರ್ಚಲ್ವ ಮಾಡ್ತೀನಿ ಅಂದ. ಆಯ್ತು ಎಲೆಕ್ಷನ್ ಇನ್ 3 ದಿನ ಅಂತ ಒಬ್ಬ ಬಂದ. ಅಣ್ಣ ಈಗ ಮಾತ್ರ ತಲೆ ಕೆಟ್ಟೋಯ್ತು ನಂಗೆ ಅಂದ. ಯಾಕಪ್ಪ ಅಂದ. ಏನಣ್ಣ ಅವರು ಆಲೆ ಮನೆ ತಾವ್ ಬಿರಿಯಾನಿ ಮಾಡ್ತಾವ್ರೆ ಅಂದ. ನಾವೇನ್ಲ ಮಾಡಮ್ಮ ಅಂದ. ನಾವು ಮಟನ್ ಬಿರಿಯಾನಿ ಮಾಡ್ಸೋಕಿಲ್ವಣ ಅಂದ. ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗ್ಲೂ ನೀನೇ ಗೆಲ್ಲೋದು, ಒಂಚೂರು ಖರ್ಚು ಮಾಡ್ಬೇಕು ಅಂದ. ಬಂದ, ಅಣ್ಣ ನಾನು ಮಾತ್ರ ಹೆಚ್ಚು ಕಮ್ಮಿ ಆದ್ರೆ ಊರ್ ಬಿಟ್ಟು ಹೊಟ್ಟೈತೀನಿ ಅಂದ. ಹೆಚ್ಚು ಕಮ್ಮಿ ಆದದು ಅಣ್ಣ, ಸೋತ್ ಬಿಡು, ಸೋಲು ಗೆಲುವಿದ್ದುದೇ ಜೀವನದಲ್ಲಿ. ಅವೈದನ್ನು ಮುಂಚೆ ಸೋಲುದು ಒಂದೇ, ನೆನಕ ಸಾಯುದು ಒಂದೇ ಅಂದ. ಇನ್ನು ಓಟೆ ನಡೀಲಿಲ್ಲ, ಆಲೆ ನೀನೇ ಸೋಲ್ಸುಕ್ ನಿಂತಿದೀಯಲ್ಲ ಅಂದ. ಹಂಗಲ್ಲ ಕನ್ನಡ, ನಾನ್ ಸತ್ವಾಲ್ ಹಿಂಗ್ ಮಾಡ್ತಾರೆ ಅನ್ಕೊಂಡಿಲ್ಲ ಕನ್ನಡ. ಏನ್ ಮಾಡ್ತಾವ್ರೆ ಗೊತ್ತಣ, ಮನೆಗೆ 3 ಸಾವಿರ ಹಂಚಾರಂತೆ ಕನ್ನಡ ಅಂದ. ಈಗ ನಾನೆಲ್ಲ ಮಾಡೋಣ ಅಂದ. ನಾವು 4 ಹಂಚ್ಬೇಕಲ್ವಣ ಅಂದ. ಕುಂತಿದ್ರು ಗೆಲ್ತೀನಿ ಕರ್ಕ ಬಂದ್ರಲ್ಲಪ್ಪ ನಿಮ್ ಮನಕನಾಗೂರ. ಈಗ್ಲೂ ನೀನೇ ಗೆಲ್ಲೋದು, ದುಡ್ಡು ಹಂಚ್ಬೇಕು ಅಂದ. ದುಡ್ಡಿಲ್ಲಕ್ಕಲ್ಲ ಅಂದ. ಕನಕಪುರದಲ್ಲೂ ಸೈಟ್ ಮಾರ್ಬಿಡೋಣ ಅಂದ. ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿನ್ಕಲ್ಲ ಅಣ್ಣ, ಮಾನ್ಕಿಂತ ಹೆಚ್ಚಣ. ನೀ ಅಧ್ಯಕ್ಷ ಆದ್ಮೇಲೆ 3 ಸೈಡ್ ತಗೋಬಹುದು ಕಣ. ಆ 5 ಮುಂಚೆ ಸೋತಿಯಪ್ಪ, ಅಥೋ ನನಗೆ ನಾಚಿಕೆ ಆಯ್ತದೆ ಅಂದ. ನಡಿಯಪ್ಪ ಮಾರ್ಬಿಡ್ಮ ಅಂದ. ಅದನ್ನು ಮಾರ್ಸ್ಬಿಟ್ಟು ದುಡ್ಡು ತಂದು ಬೆಳಗಾನ ಹಂಚಿದ್ರು. ದುಡ್ಡು ಆಯ್ತು, ಸೈಟ್ ಆಯ್ತು ಅಂತ ಮನಗವನೆ. ಹಂಗೂ ಬಿಡ್ಲಿಲ್ಲ, 2 ಗಂಟೆ ಅದ್ರಲ್ಲ ಬಂದು ಹೇಳ್ತಾಣ, ಮನಿಕ ಬಿಟ್ರೆ ಆಗುದಿಲ್ಲ ಅಂದ. ಥೋ ಏನಿಲ್ಲ ತಿರ್ಗ ನಿಮ್ದು, ಬಾ ನಮ್ ಜೊತೆಲಿ ಕರ್ಕೋದ. ಅಣ್ಣ ಬಿಡು ಅಣ್ಣನ್ ಕಾಲ್ಗೆ ಅಂದ. ಇವನ್ ಕಾಲ್ಗೆ 5,000 ಕೊಟ್ಟು 5 ವರ್ಷ ಆಯ್ತು, ಹೊಸ್ಲು ಕೊಡ್ಲಿಲ್ಲ, ಬಡ್ಡಿ ಕೊಡ್ಲಿಲ್ಲ. ಇವನ್ ಕಾಲ್ಗೆ ಹಾಕ್ಲ ಬಿಳಿಸಿರಿ ಅಂದ. ಅಣ್ಣ ಇವ್ರ ಮನೇಲಿ 12 ಓಟವೇ, ಬಿಡು ನಿಮ್ ಮನೆಯೊಳಗ ಅಂದ. ರಾಪನ್ ಬಿದ್ದೋಗ್ಬಿಟ್ಟ ಅವನು. ಕಾಲ್ಗೂ ಬಿಡಿಸಿದ್ರು, ಸೈಟ್ನೂ ಮಾರ್ಸಿದ್ರು, ಒಡವೆ ಎಲ್ಲ ಆಡ ಮಾಡಿಸಿದ್ರು. ಎಲೆಕ್ಷನ್ ಚೆನ್ನಾಗಿ ನಡೆಸ್ಬಿಟ್ಟು 135 ಹೋದಲ್ಲಿ ಸೋಲ್ಸ್ಬಿಟ್ಟು ಮನೆ ಸೇರಿಸ್ಬಿಟ್ರು.